शीघ्रमय तमस्तुना अमृतं गमय ॐ शान्ति 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 inform or share with you. ಫಸ್ಟಿಗೆ ಹೇಳಿದೆ ತುಂಬ ಇಂಪೇಷನ್ಸ್, ತುಂಬ ರೂಡ್ನೆಸ್ ಎಲ್ಲ ಇತ್ತು. ಬಟ್ ದ ಒನ್ ಥಿಂಗ್ ದಟ್ ಬಾಂಡೆಡ್, ಆ ಬಾಂಡೇಜ್ ಯಾಕಿದೆ ಅಂದರೆ ಕನೆಕ್ಟಿಂಗ್ ಈಚ್ ಅದರ್ ಫ್ರಮ್ ದ ಹಾರ್ಟ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಲರ್ನ್ಡ್ ಫ್ರಮ್ ಗುರುಜಿ. ಸೊ ಎಲ್ಲದನ್ನೂ ಕೂಡ connect, link, keep that contact, keep that link from your heart. So messages barli baradirli, calls barli baradirli, you are all connected because we are all connected from within. So our link I could always feel with this team. Yavaglu kuda prati sala, every time it's like there is always a link. So our link anna now continue madona. So let's all remain connected from the heart. So this is a family. So family alli ನಾವು ಕಲ್ತೆವು, we learned a lot. ಜೊತೆಗೆ we got some hidden talents also. ಎಷ್ಟೋ ಜನ ಟ್ಯಾಲೆಂಟ್ಸ್ ಎಕ್ಸ್ಪ್ರೆಸ್ ಮಾಡಿದ್ರು, ಅವರ ಕ್ರಿಯೇಟಿವಿಟಿ. ಇಟ್ ವಾಸ್ ಅಮೇಝಿಂಗ್. ಎಷ್ಟು ಜನ ಸೈಲೆಂಟ್ ಆಗಿದ್ರು, ಬಟ್ ವೆನ್ ದೇ ಕೇಮ್ ಹಿಯರ್ ದೇರ್ ಟ್ಯಾಲೆಂಟ್ಸ್ ವೇರ್ ಅಮೇಝಿಂಗ್. ಸೊ ಬರೀ ಒಂದು ಪಾಠಶಾಲೆ, ಬರೀ ಒಂದು ಕಲಿಕೆ ಇರ್ತಿದ್ದಿದ್ರೆ ಮೇ ಬಿ ವಿ ವುಡ್ ನಾಟ್ ಹ್ಯಾಡ್ ಅನ್ ಆಪರ್ಚುನಿಟಿ ಟು ನೋ ಈಚ್ ಅದರ್ ದಿಸ್ ಮಚ್ ಬೆಟರ್ ಅಂತ ಅನಿಸ್ತಾ ಇದೆ ನನಗೆ. ಡೋಂಟ್ ಯು ಥಿಂಕ್ ಫ್ರೆಂಡ್ಸ್? ರೈಟ್. ಸೊ ಈ ಅವಕಾಶ, ಈ ಥರದೊಂದು ಎನ್ವೈರ್ಮೆಂಟ್, ಈ ಥರದೊಂದು ಅವಕಾಶ ಕಲ್ಪಿಸಿಕೊಟ್ಟ ಗುರುಜಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಗುರುಜಿ. Akansh Gopal, welcome. ಪಾಸ್ಟ್ ಲೈಫ್ ಥೆರಪಿ ಕಲಿಬೇಕು ಅಂತದ್ದು ಒಂದು ತುಂಬಾ ದಿವಸದ ಆಸೆ ಇತ್ತು. ಅದು ಇವತ್ತು ಈಡೇರಿದೆ ನನಗೆ. ಅದು ಒಂದು ಗುರುಗಳ ಕೊಟ್ಟಿದ್ದ ಮಾರ್ಗದರ್ಶನದಿಂದ. ಈ ಒಂದು ಪಾಸ್ಟ್ ಲೈಫ್ ಥೆರಪಿ ಅನ್ನೋದಕ್ಕಿಂತನೂ ಇದು ಒಂದು ನಮ್ಮ ಆರ್ಟ್ ಆಫ್ ಲಿವಿಂಗ್ ಅಂತಾನೆ ಹೇಳ್ಬೋದು. ನಾವು ಯಾವ ರೀತಿ ಬದುಕ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ ಇವತ್ತು ಗುರುಜಿ. ಆ ಒಂದು ಪಾಸ್ಟ್ ಲೈಫ್ ಥೆರಪಿ ಅಲ್ದಿರ ನಾವು ಹೇಗೆ ಬದುಕ್ಬೋದು ಮುಂದಕ್ಕೆ, ಆ ಒಂದು ಜ್ಞಾನವನ್ನ ಕೊಟ್ಟಿದ್ದಾರೆ. ಇದನ್ನ ನಾನು ಒಂದು ಪ್ಯಾರಡೈಮ್ ಶಿಫ್ಟ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು 3 ತಿಂಗಳ ಕಾಲ ನಮ್ಮ ಒಂದು ಕಾನ್ಶಿಯಸ್ನೆಸ್ ಶಿಫ್ಟ್ ಆಗಿದೆ ಕಂಪ್ಲೀಟ್ ಆಗಿ. Gopal. Bhartiyan, welcome Bhartiyan. ಇಲ್ಲಿ ಬಂದು ತುಂಬಾ ಕಲ್ತಿದ್ದೇನೆ. ಥ್ಯಾಂಕ್ಸ್ ಟು ಗುರುಜಿ. Guys, come on, clap once again. ಎಲ್ಲರಿಗೂ ನಮಸ್ಕಾರ. ಇಟ್ ವಾಸ್ ಎ ವಂಡರ್ಫುಲ್ ಸ್ಪಿರಿಚುವಲ್ ಜರ್ನಿ. ನಾನು ಇಲ್ಲಿ ಬರಬೇಕಾದ್ರೆ ಆ್ಯಕ್ಚುಲಿ ಇದೇ ಫಸ್ಟ್ ಟ್ರೈನಿಂಗ್ ಕೋರ್ಸ್ ನಾನು ಗುರುಜಿನ ಮೀಟ್ ಮಾಡಿದ್ದು ಫಸ್ಟ್ ಟೈಮು. ತುಂಬ ಕ್ವಶನ್ಸ್ ಇಟ್ಕೊಂಡು ಬಂದಿದ್ದೆ. ಅದಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ. ತುಂಬ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು ಗುರುಜಿ. ನಾವು ಸಾಮಾಜಿಕ ಜೀವನದಲ್ಲಿ ತೊಡಗಿಸ್ಕೊಳ್ಳೋಕ್ಕೂ ಒಂದು ತುಂಬ ಅನುಕೂಲಕರವಾಗಿದೆ. ಮತ್ತು ನಮ್ಮನ್ನು ತೊಡಗಿಸ್ಕೊಳ್ಬೋದು. ಸಾಮಾಜಿಕ ಜೀವನದಲ್ಲಿ ನಮ್ಮನ್ನು ತೊಡಗಿಸ್ಕೋಬೋದು, ಈ ವಿದ್ಯೆಯನ್ನು ತೊಡಗಿಸ್ಕೋಬೋದು. ಮತ್ತು ಸ್ಪಷ್ಟತೆ ಇದೆ, ತುಂಬ ಸ್ಪಷ್ಟತೆ ಇದೆ. ನಮ್ಮ ಮುಂದಿನ ದಿನಗಳು ತುಂಬ ಸ್ಪಷ್ಟತೆ ಇದೆ. ಹಾಗಾಗಿ ಈ ವಿದ್ಯೆಯಿಂದ ತುಂಬ ಅನುಕೂಲವಾಗುತ್ತೆ. ವಿಶೇಷವಾಗಿ ಈಗ ಏನ್ ಹೇಳಬೇಕು ಅಂತ ನಿನ್ನೆಯಿಂದನೂ ಯೋಚನೆ ಮಾಡ್ತಾ ಇದ್ದೆ, ಏನು ತಲೆಗೊಳ್ದಿರ್ಲಿಲ್ಲ. ಇವಾಗ ಕುಂತ್ಕೊಂಡಾಗ ಈಗ ಒಂದು ಅನಿಸ್ತು. ನೀವೆಲ್ಲ ಹೇಳ್ತಿದ್ ನೋಡಿ, ಥೆರಪಿ ಕಲಿಬೇಕು, ಪಾಸ್ಟ್ ಲೈಫ್ ಥೆರಪಿ ಕಲಿಬೇಕು ಅಂತ ಏನ್ ನನಗೆ ಯಾವತ್ತೂ ಏನದೇನು ಆಸಕ್ತಿ ಇತ್ತು ಅಂತ ಏನಿಲ್ಲ, ಅಥವಾ ಕಲಿಬೇಕು ಅಂತ ಉದ್ದೇಶದಿಂದ ಏನು ಬಂದಿದ್ದು ಏನಲ್ಲ, ಏನೋ ಒಂದು ಕ್ಯೂರಿಯಾಸಿಟಿಗೆ ಅಷ್ಟೇ ಬಂದಿದ್ದು.
ಈವನ್ 3 ತಿಂಗಳು ಕಳೆದ ಮೇಲೂ ಕೂಡ ಇವತ್ತಿಗೂ ಕೂಡ ನನಗೆ ಥೆರಪಿ ಕಲ್ತಿದ್ದೀನಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಹೆಚ್ಚಾಗಿ ಬೇರೆ ಏನೋ ಕಲ್ತಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟೊಂದು ಜನ ನಾವು ಈ ಪ್ರತಿಯೊಬ್ಬರಲ್ಲೂ ಒಂದೊಂದು ನಾನು ಹೇಳಿದೆ ಯಾಕೆ ಇಲ್ಲಿ ಆ ಥರ ಇದೆ ಅಂತ ಏನು ಕಲಿತೆ ಅಂತ ಅಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಗುಣಗಳು, ಎಲ್ಲ ಸಮ್ಮಿಶ್ರಣ, ಎಲ್ಲ ಗುಣಗಳ ಸಮ್ಮಿಶ್ರಣ, ಎಲ್ಲ ವಿದ್ಯೆ ಇದರಲ್ಲಿ ಏನು ಈ ಮೇಲು ಕೀಳು ಅನ್ನೋದಿಲ್ಲ, ಯಾವುದ್ರಲ್ಲೂ ಇಲ್ಲ. ಒಂದು ಜಾತಿ, ಮತ, ಅಂತರ, ಆಸ್ತಿ, ಐಶ್ವರ್ಯ ಯಾವುದ್ರಲ್ಲೂ ಇಲ್ಲ. ಈ ಎಲ್ಲ ಒಂದು ನಾವೇನೆಂದ್ರೆ ಖಂಡಿತವಾಗ್ಲೂ ನಾವು ಭೂಲೋಕದಲ್ಲಿಲ್ಲ, ನಾನು ಭೂಲೋಕದಲ್ಲಿಲ್ಲ. ನನಗೆ ಸಮಾನ ಮನಸ್ಕರು ಇದು ಯಾವುದು ನನಗೆ ಫೀಲಿಂಗ್ಸೇ ಇಲ್ಲ ಅಂದ್ರೆ ಅಡ್ಜಸ್ಟ್ಮೆಂಟ್ ಅನ್ನೋ ಪದನೇ ಯೂಸ್ ಮಾಡ್ತಾ ಇಲ್ಲ ಅಂದಮೇಲೆ ಇದು ಸ್ವರ್ಗನೇ ಅಲ್ವಾ? ಸೊ ನೀವೆಲ್ಲ ದೇವತೆಗಳು, ನಿಮ್ಮಂತ ದೇವತೆಗಳ ಜೊತೆ, ಮಹಾನ್ ದೈವದ ಜೊತೆ, ದೈವ ಸಾಕ್ಷಾತ್ಕಾರವಾಗಿರೋಂಥ ಇಂಥವ್ರ ಜೊತೆ ಇದ್ದಿದ್ದ ನನ್ನ ಪರಮ ಪುಣ್ಯ, ನನ್ನ ಭಾಗ್ಯ. ಇದು ಎಷ್ಟೋ ಜನ್ಮಗಳಿಂದ ನಾನು ತಪಸ್ಸು ಮಾಡಿದ್ನೋ ಏನಲ್ಲ ಮಾಡಿದ್ದೆ, ಅದಕ್ಕೆ ಈ ಭಾಗ್ಯ ನನಗೆ ಸಿಕ್ಕಿದ್ದೆ. ಎಸ್, ಐ ಆಮ್ ಲಕ್ಕಿ. ಥ್ಯಾಂಕ್ ಯು ಗುರುಜಿ. Claps, guys, claps. ಸೃಷ್ಟಿಕರ್ತನನ್ನ ಮನದಲ್ಲಿ ನೆನೆದು ಪೂಜ್ಯ ಗುರುಜಿಯವರ ಶ್ರೀಚರಣಗಳಿಗೆ ಅನಂತ ಶರಣಾರ್ಥಿಗಳು. ಅಮ್ಮ ಅವರ ಶ್ರೀಚರಣಗಳಿಗೂ ನನ್ನ ಅನಂತ ಶರಣಾರ್ಥಿಗಳು. ಕಳೆದ 3 ತಿಂಗಳಿಂದ ನಾವು ಸಾಕಷ್ಟು ವಿಷಯಗಳನ್ನು ತಿಳಿತಾ ಇದ್ದೇವೆ. ಒಬ್ಬ ರೈತ ಒಂದು ಬೀಜವನ್ನು ಆರಿಸಬೇಕಾದ್ರೆ ಬೆಳೆದಿರ್ತಕ್ಕಂಥ ಎಲ್ಲ ಕಾಳುಗಳನ್ನು ತೆಗೆದುಕೊಂಡು ಬೀಜ ಮಾಡಲಿಕ್ಕಾಗಲ್ಲ. ಯಾವುದರಲ್ಲಿ ಮುಂದೆ ಜೀವ ಕೊಡುವಂಥ, ಮೊಳಕೆ ಹೊಡೆಯುವಂಥ ಸಾಮರ್ಥ್ಯ ಇರ್ತದೋ ಅದನ್ನು ಆರಿಸಿ ಆ ಬೀಜ ಮಾಡ್ತಾರೆ. ಹಾಗೆ ಆ ಬೀಜಕ್ಕೆ ಮತ್ತೆ ಬೇಕಾಗುವಂಥ ನೀರು, ಆ ಗೊಬ್ಬರ, ಮಣ್ಣು ಇದನ್ನೆಲ್ಲ ಒದಗಿಸಿದಾಗ ಅದು ಮೊಳಕೆ ಹೊಡೆದು ವಿಕಾಸ ಹೊಂದುತ್ತೆ. ಹಾಗೆ ನಮ್ಮೆಲ್ಲರಲ್ಲೂ ಆ ಬೀಜದ ಲಕ್ಷಣಗಳಿದ್ವು. ಮೊಳಕೆ ಹೊಡೆಯುವಂಥ ಸಾಮರ್ಥ್ಯ ಇತ್ತು, ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರಿರಲಿಲ್ಲ, ಆಹಾರ ಇರಲಿಲ್ಲ, ಬೇಕಾಗಿರ್ತಕ್ಕಂಥ ಫಲವತ್ತಾದ ಭೂಮಿ ಇರಲಿಲ್ಲ. ಇಲ್ಲಿ ನಾವು 3 ತಿಂಗಳಲ್ಲಿ ಆ ಎಲ್ಲವನ್ನು ಗುರೂಜಿಯವರಿಂದ ಪಡೆದು ಇವತ್ತು ಮೊಳಕೆ ಹೊಡೆದಾಗ ನಮ್ಮಲ್ಲಿ ಆ ವಿಕಸತೆ ಕಾಣ್ತಾ ಇದೆ, ನಮ್ಮಲ್ಲಿ ಆ ಹಸಿರು ಕಾಣ್ತಾ ಇದೆ. ಹೀಗಾಗಿ ನಾವೆಲ್ಲ ಒಂಥರ ಬದಲಾದ ಒಂದು ಮನಸ್ಥಿತಿ, ವಾತಾವರಣ ನಮ್ಮಲ್ಲಿ ನಮಗೆ ಆ ವಿಶ್ವಾಸ ಹುಟ್ಟುತ್ತಾ ಇದೆ. ಈ ಮೊಳಕೆ ಹೊಡೆದ ಕಾಳುಗಳನ್ನು ನೋಡಿದಾಗ ಗುರೂಜಿಯವರಿಗೂ ಕೂಡ ಅನಿಸ್ತಾ ಇದೆ ಬಿತ್ತಿದ ಬೆಳೆ ಫಲ ಕೊಡೋದು ಖಂಡಿತ ಅಂತ ಹೇಳಿ. ಅದಕ್ಕಾಗಿ ಆ ಬಿತ್ತಿದ ಮಹಾ ರೈತನಿಗೆ ಯಾವಾಗಲೂ ಬೆಳೆ ಒಳ್ಳೆಯದಾಗಿ ಬಂದರೆ ಅವರಷ್ಟು ಸಂತೋಷ ಪಡುವಂಥ ಪುಣ್ಯವಂತರು ಮಾತಾರಿಲ್ಲ. ಅದಕ್ಕಾಗಿ ಅವರಿಗೆ ಕೂಡ ಮುಂದೆ ಆ ಫಲ ದೊರೆಯುವಂತೆ, ಆ ಖುಷಿ ಸಿಗುವಂತೆ ನಾವೆಲ್ಲ ಈ ಒಂದು ನಮಗೆ ಸಿಕ್ಕಿರ್ತಕ್ಕಂಥ ಈ ಗುಣಗಳನ್ನು ಒಳ್ಳೆಯದಕ್ಕೆ ಬಳಸ್ಕೊಂಡು ನಾವೆಲ್ಲರೂ ಕೂಡ ಅವರಿಗೆ ಕೀರ್ತಿ ತರೋಣ ಅಂತ ಹೇಳಿ ಎಲ್ಲರಿಗೂ ಕೂಡ Come on, guys, claps. ಫಸ್ಟ್ ಹೀಲಿಂಗ್ ಆಗಿ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ಗುರುಜಿ ಅವರು ಈ ವಿದ್ಯೆ ಹೇಳ್ಕೊಟ್ಟು ನಾನು ಇನ್ನೊಬ್ರಿಗೆ ಹೀಲಿಂಗ್ ಮಾಡೋಷ್ಟು ಧೈರ್ಯ ಕೊಟ್ಟಿದ್ದಕ್ಕೆ ಗುರುಜಿ ಅವ್ರಿಗೆ ಧನ್ಯವಾದ. Thank you, sir. ಮೊದಲಿಗೆ ಹೇಳೋದು, ಫಸ್ಟ್ ವರ್ಡ್ ಹೇಳೋದು, ನಾನು ಬದುಕಿ ನಿಂತಿದ್ದೀನಿ ಜೀವಂತವಾಗಿ ಅನ್ನೋದಕ್ಕೆ ಗುರುಗಳೇ ನನಗೆ ಕಾರಣ. ನನಗೊಂದು ಮರು ಜನ್ಮ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ಳೋಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಗುರುಜಿ ಎಲ್ಲ ಕ್ಲಾಸಲ್ಲಿ ಹೇಳ್ತಾರಲ್ಲ, ನಿಮ್ದು ಯಾವುದೋ ಜನ್ಮದ ಸಂಬಂಧಗಳು ನಾವೆಲ್ಲ ಸೇರಿರೋದು. ಖಂಡಿತ ನಾನು ಯಾವ ಜನ್ಮದಲ್ಲಿ ನಾನು ಏನು ಮಗಳಾಗಿದ್ನೋ ಏನೋ ಅಂತ ನಾನು ಅನ್ಕೊಳ್ತಿರ್ತೀನೋ ಅನ್ಸತ್ತೆ. ಅದು ನೋಡ್ಕೊಳ್ಬೇಕು ಅನ್ನೋದು ಇದೆ ನನಗೆ. ಇವಾಗ ಅವ್ರು ಕಲ್ತ್ಕೊಟ್ಟಿರೋ ವಿದ್ಯೆಯಿಂದ ನಾನು ನೋಡ್ಕೊಳ್ಬೇಕು. ನಾನು ರಿಗ್ರೆಟ್ ಮಾಡಿಕೊಂಡು ಅವ್ರ ಸಂಬಂಧಗಳು ಏನಿದೆ ನನಗೆ ಆ ಥರ ಅನ್ನೋದು ಆಸೆನೂ ಇದೆ. ನಾನು ಯಾವುದೋ ಒಂದು ಇಂಟೆನ್ಷನ್ನಲ್ಲಿ ಬಂದೆ. ನಂದು ಬೇರೆಯವರಿಗೆಲ್ಲ ಆ ಥರ ಕ್ಲಾಸ್ ನಾನು ಫಸ್ಟ್ ಡೇ ಹೇಳಿದೆ, ಕ್ಲಾಸ್ ಎಲ್ಲ ಮಾಡೋ ಆ ಥರ ಉದ್ದೇಶ ಏನಿಲ್ಲ. ನನಗೇನೋ ಇನ್ನೂ ಸಮಸ್ಯೆ ಏನೋ ಡೌಟ್ಸ್ ಇತ್ತು, ಅದು ಕ್ಲಿಯರ್ ಮಾಡ್ಕೊಳಕ್ಕಂತ ಬಂದೆ. ಆದರೆ ಆ ಡೌಟ್ಸಿಗೆ ಸರಿಯಾಗಿ ಉತ್ತರ ಸಿಗ್ತಾ ಇಲ್ಲ. ಆದರೆ ಈಗ ನನಗೆ ಅವರು ಒಂದು ಆತ್ಮಜ್ಞಾನ ಅಂತ ಹೇಳಿಲ್ಲ, ಆ ಥರ ನನಗೆ ಬೇರೆ ಜ್ಞಾನದ ಅನ್ನೋದಕ್ಕಿಂತ ಆತ್ಮಜ್ಞಾನ ನನಗೆ ಕಾಣಿಸಿದ್ದಾರೆ. ನನಗೆ ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ
ಅವರು ಹೇಳೋದು ಉತ್ತಿಷ್ಠಿತ ಜಾಗೃತ ಮನುಜ ಗುರಿಯನ್ನು ಸೇರುವವರೆಗೂ ಅಂತಂದ್ರೆ ಆತ್ಮ ಜಾಗೃತಿ ಮಾಡಿಸೋದೇ ಸ್ವಾಮಿ ವಿವೇಕಾನಂದರ ಗುರಿಯಾಗಿತ್ತು. ಆ ನಿಟ್ಟಿನಲ್ಲೇ ನಾನು ಎಲ್ಲರ ಆ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋದು ನನ್ನ ಉದ್ದೇಶನು. ಹಂಚ್ಕೊಳ್ಳಿಕ್ಕೆ ಶಬ್ದಗಳಿಲ್ಲ. ಎಷ್ಟೋ ಜನ್ಮದ ಸುಕೃತ ಫಲದಿಂದ ಒಬ್ಬ ಗುರು ಸಿಗ್ತಾರಂತೆ. ಸೊ ನಮಗೆಲ್ಲರಿಗೂ ಎಷ್ಟು ಜನ್ಮದ ಸುಕೃತ ಫಲ ಇರ್ಬೋದು ಅಂದ್ರೆ ಒಬ್ರು ಗುರು ಸಿಕ್ಕಿದ್ರು. ಆದ್ರೆ ಅದೇ ಗುರು ಬರೀ 3 ತಿಂಗಳಲ್ಲಿ ಇನ್ನು 40 ಗುರುನ ಸೃಷ್ಟಿ ಮಾಡಿಕೊಟ್ರು. ಈ 3 ತಿಂಗಳು ಎಲ್ಲೋ ಇದ್ವಿ, ಈಗ ಎಲ್ಲೋ ಇದ್ದೀವಿ. ಬರೀ ಪುನರ್ಜನ್ಮ ಪ್ರತ್ಯಾವರ್ತ ಚಿಕಿತ್ಸೆಯನ್ನು ಕಲ್ತ್ಕೊಳ್ಳಿಲ್ಲ, ನಾವು ಆತ್ಮಜ್ಞಾನವನ್ನು ತಗೊಂಡಿದ್ದೀವಿ, ಆತ್ಮಜ್ಞಾನಿಗಳಾಗಿದ್ದೀವಿ. ಇದಕ್ಕೆಲ್ಲ ಈ ಜನ್ಮ ಅಲ್ಲ, ಇನ್ನು 10-20 ಜನ್ಮಗಳಿಗೆ ಆಗುವಷ್ಟು ಅನುಭವಗಳನ್ನ ಗುರುಗಳು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. Thanks a lot. Thank you, Dr. Sanjeev. ಜೋರಾಗಿ ನಮಸ್ತೆ. ಇಲ್ಲಿ ಕ್ಲಾಪ್ ಹೊಡಿಬೇಕಾದ್ರೆ ನಂಗೆ ಅನ್ನಿಸ್ತಾ ಇತ್ತು, ಆ ಸೌಂಡ್ ಯಾವ ತರ ಕೇಳ್ತಾ ಇತ್ತು ಅಂದ್ರೆ, ಮುಂದೆ ನುಗ್ಗು ಮುಂದೆ ನುಗ್ಗು ಗೆಲುವು ನಿನ್ನದೇ, ಮುಂದೆ ನುಗ್ಗು ಮುಂದೆ ನುಗ್ಗು ಗೆಲುವು ನಿನ್ನದೇ, ಮುಂದೆ ನುಗ್ಗು ಮುಂದೆ ನುಗ್ಗು ನಾವಿದ್ದೀವಿ, ಮುಂದೆ ಮುಂದೆ ನುಗ್ಗು ನಾವಿದ್ದೀವಿ ಅಂತ ಇತ್ತು. ಈ ತರ ಇತ್ತು. ಅದರಿಂದ ನನ್ನ ಕುಟುಂಬದ ಒಳಗಡೆ ಇದ್ದೀನಿ ನಾನು. ಈ ಸನಾತನವಾದ ವಿದ್ಯೆನ, ಗುಹ್ಯ ವಿದ್ಯೆನ, ರಾಜವಿದ್ಯೆನ, ರಾಜಶ್ರೀಗಳು ಕಲಿತಂತ ವಿದ್ಯೆನ, ದೇವಿ ವಿದ್ಯೆನ ಸುಲಭವಾಗಿ ನಮಗೆ ಗುರುಗಳು ಕೊಟ್ಟಿದ್ದಾರೆ. 5,000 ವರ್ಷಗಳ ಹಿಂದೆ ಏನಿತ್ತು ಅದು ಕಾಲಗರ್ಭದಲ್ಲಿ ಅಡಗಿ ಹೋಗಿದ್ದನ್ನ ಗುರುಗಳು ನಮಗೆ ತುಂಬಾ ಸೊಗಸಾಗಿ ಕೊಟ್ಟಿದ್ದಾರೆ. ಯಾವುದೇ ತಾರತಮ್ಯ ಮಾಡದೆ ಕೊಟ್ಟಿದ್ದಾರೆ. ಶಂಕರ ಮಹಾರಾಜರು ಮತ್ತೆ ವ್ಯಾಸರು, ಶ್ರೀಕೃಷ್ಣ, ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟಿದ್ದಾರೆ. ಕೃಷ್ಣ ಪ್ರಜ್ಞೆ ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಶ್ರೀಕೃಷ್ಣ ಧೃತರಾಷ್ಟ್ರನಿಗೆ ಹೇಳ್ತಾರೆ, ಧೃತರಾಷ್ಟ್ರ ಕೇಳ್ತಾನೆ, ಎಲ್ಲ ಕೊಟ್ಟಿದ್ಯಪ್ಪ, ನನಗೀಗ 2 ಕಣ್ಣು ಯಾಕೆ ಕೊಟ್ಟೋಯ್ತು? ಆಗ ಅವರು ಫಾಸ್ಟ್ ಲೈಫ್ ಥೆರಪಿ ಮಾಡ್ತಾರೆ. 108 ಜನ್ಮಗಳ ಹಿಂದೆ ಆತ ಸಣ್ಣ ಹುಡುಗ ಆಗಿದಾಗ 2 ಕಣ್ಣ ಪಕ್ಷಿಗಳ ಕಣ್ಣಿಗೆ ಇದು ಮುಳ್ಳ ತಕೊಂಡು ಚುಚ್ಚಿರ್ತಾರೆ. ಆ ಕರ್ಮ ನಿನ್ಗಿದೆ ಅಂತ ಹೇಳ್ತಾರೆ. ಅಂತ ಆಳವಾದ ಅಂತ ಹಿಂದೆ ಇದ್ದಂತ ವಿದ್ಯೆನ ಗುರುಗಳು ನಮಗೆ ತುಂಬಾ ಧಾರಾಳವಾಗಿ ಕೊಟ್ಟಿದ್ದಾರೆ. ನಮಸ್ಕಾರ ಗುರುಜಿಗಳಿಗೆ. ನಾನು ಫಸ್ಟ್ ರಾಮಚಂದ್ರ ಗುರುಜಿಯವರ ಕ್ಲಾಸಿಗೆ ಬಂದಾಗ ಏನೋ ಒಂಥರ ಭಾವನೆ ಇತ್ತು ನನ್ನ ಒಳಗಡೆ. ನನಗೊಂದು ಆಸೆ ಇತ್ತು, ಈಗ ಮಗುಗೆ ಯಾವ ರೀತಿ ಒಂದು ಆಸೆ ಇರ್ತದೆ, ಒಂದು ಕ್ಯಾಡ್ಬರಿ ಚಾಕ್ಲೇಟ್ ತಿನ್ಬೇಕನ್ನೋ ಆಸೆ ಇರ್ತದೆ. ಆದರೆ ಬೇರೆ ಚಾಕ್ಲೇಟ್ ಕೊಟ್ಟರೆ ಅದಕ್ಕೆ ಏನಾಗುತ್ತೆ ಅಂದ್ರೆ ಒಲ್ಲೆ ಅಂತದ ಅದು. ಆಮೇಲೆ ಏನಂತ ತಿನ್ಬೇಕು ಅನ್ನೋ ಆಸೆ ಇರ್ತದೆ, ಆದ್ರೂ ಒಲ್ಲೆ ಅಂತದ. ಸೊ ಅವಾಗ ಏನು ಮಾಡ್ತದಂದ್ರೆ ಆ ಚಾಕ್ಲೇಟ್ ತೊಗೊಳ್ತದ, ತಿಂತದ, ಬಟ್ ಅದ್ರ ತಲೆಗೆ ಏನಂತದ ಕ್ಯಾಡ್ಬರೀಸ್ ತಿನ್ಬೇಕು ಅನ್ನೋದು ಇರ್ತದೆ. ಸೊ ಅದೇ ರೀತಿ ನನಗೂ ಅದೇ ರೀತಿ ಇತ್ತು. ರಾಮಚಂದ್ರ ಗುರುಜಿಯವ್ರ ಕಡೆ ಕಲಿಬೇಕಂತಿತ್ತು, ಅಡ್ರೆಸ್ ಸಿಗಲಿಲ್ಲ. ಸೊ ಅವಾಗ ನಾನು ಬೇರೆ ಚಾಕ್ಲೇಟ್ ಸಿಕ್ತು, ಆ ಚಾಕ್ಲೇಟ್ ತಿಂದೆ. ಬಟ್ ಈ ಆಸೆ ಹೋಗಿರ್ಲಿಲ್ಲ ನನಗಿನ್ನು. ನಾನು ಈ ಚಾಕ್ಲೇಟ್ ತಿನ್ಬೇಕು ಅಂದೆ, ಬಟ್ ಆ ಚಾಕ್ಲೇಟ್ ತಿನ್ಬೇಕಾದ್ರೂ ಬಹಳ ಕಷ್ಟಪಟ್ಟಿದೆ. ಆಮೇಲೆ ಈ ಚಾಕ್ಲೇಟ್ ತಿನ್ಬೇಕಾದ್ರೂ ಅಷ್ಟೇ ಕಷ್ಟಪಟ್ಟು ಚಾಕ್ಲೇಟ್ ತಿಂದಿದ್ದೇನೆ. ಇಲ್ಲಿ ಆ ಚಾಕ್ಲೇಟ್ ಅನ್ನೊಂದು ಸಿಹಿ ಅದಲ್ಲ, ಯಾವತ್ತೂ ನಾನು ಮರೆಯಲ್ಲ. ಥ್ಯಾಂಕ್ ಯು. ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಾನು ಈ ಕೋರ್ಸಿಗೆ ಬರ್ಬೇಕಂತ ಹೇಳಿದ್ರೆ ಸ್ಪಿರಿಚುವಲ್ ಲೈನಲ್ಲಿ ನನಗೆ ಮೊದಲಿಂದ ಇಂಟ್ರೆಸ್ಟ್ ಇತ್ತು. ಆದ್ರೆ ಸಣ್ಣ ತರದ ಇಂಟ್ರೆಸ್ಟ್, ಅಷ್ಟು ಜೋರಾಗಿ ಏನು ಇರಲಿಲ್ಲ. ಜೋರಾಗಿ ಅಂದ್ರೆ ಆಕ್ಟಿವಿಟೀಸ್ ಎಲ್ಲ ಏನ್ ಮಾಡ್ತಾ ಇದ್ದಿತ್ತು ಅದು. ಹಾಗೆ ಗುರೂಜಿಯವರು ಚಿಕ್ಕಮಗಳೂರಿಗೆ ಬಂದಾಗ ಅಲ್ಲಿ ನನಗೆ ಬರ್ಬೇಕಂತ ಆಸೆ ಆಯ್ತು. ಅವ್ರ ಕ್ಲಾಸಿಗೆ ಅಟೆಂಡ್ ಆದೆ.
ಹಾಗೆ ಸೇರೋಣ ಇದೇನು ನೋಡೋಣ ಅಂತೇಳಿ ಮನಸ್ಸಲ್ಲಿ ಬಂತು. ಬಟ್ ಈ ರಿಗ್ರೆಷನ್ ಪ್ರೋಗ್ರೆಷನ್ ಎಲ್ಲ ಅಷ್ಟೊಂದೇನೋ ಐಡಿಯಾ ಇರಲಿಲ್ಲ. ಬಟ್ ಧ್ಯಾನ ಮಾಡ್ಬೇಕಂತ ಉಂಟು, ಮೆಡಿಟೇಷನ್ ಮಾಡ್ಬೇಕಂತ ಉಂಟು. ಹಾಗೆ ಅದ್ರ ಒಟ್ಟಿಗೆ ನನ್ನ ಸ್ನೇಹಿತರು ಕುಮಾರ್ ಹೇಳಿದ್ರು, ಇಲ್ಲ ಶೆಟ್ರೆ ಒಟ್ಟಿಗೆ ಹೋಗೋಣ, ಬೆಂಗಳೂರಿಗೆ ಹೋಗ್ಲಿಕ್ಕೆ ಕರೆಕ್ಟ್ ಆಗುತ್ತೆ, ಹೋಗೋಣ ಅಂತ ಹೇಳಿದ್ರು. ನನಗೇನಾಗಿದೆ ಅಂತ ಹೇಳಿದ್ರೆ ಬಹಳ ಒತ್ತಡದಲ್ಲಿ ನಾನು ಕೆಲಸ ಮಾಡ್ತಕ್ಕಂಥ, ನನಗೊಂದು 125 ಜನ ಸ್ಟಾಫ್ ಇದ್ದಾರೆ. ಅವ್ರನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ನನಗೆ. ಅದು ಅಲ್ಲದೆ ಎವ್ರಿ ಸ್ಯಾಟರ್ಡೆ ರಜೆ ಮಾಡೋದು ದೊಡ್ಡ ಕಷ್ಟದ ಕೆಲಸ. ಆದ್ರೂ ಹಾಗೆ ಪರವಾಗಿಲ್ಲ ಅಂತ ಹೇಳಿ ಒಪ್ಕೊಂಡೆ, ನೋಡೋಣ ಅಂತ ಹೇಳಿ. ಒಂದು 4 ಕ್ಲಾಸ್ ಬಂದ್ಮೇಲೆ ಕುಮಾರ್ ನನ್ನ ಹತ್ರ ಆಗೋದಿಲ್ಲ ರೀ, ನಾನು ವಾಪಸ್ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟೆ. ಹಾಗೆ ಏನೋ ಒತ್ತಾಯ ಮಾಡಿ ಬರ್ತಾ ಈ ಕಡೆನೇ ಹೇಳ್ಕೊಂಡು ಫುಲ್ಲು ಬಂದು ನಿಂತ್ಬಿಟ್ಟಿದ್ದೀನಿ ನೋಡಿ ಇಲ್ಲಿಗೆ. ಒಂದು ಹೇಳ್ಬೇಕೇನಂತ ಹೇಳಿದ್ರೆ, ಈ ಸಮಾಜದಲ್ಲಿ ಆಡ್ತಕ್ಕಂಥ ಅಶಾಂತಿ ಅಥವಾ ನಮ್ಮ ದೇಹದಲ್ಲಿ ಏನಾದರೂ ಕಾಯಿಲೆಗಳು ಅಥವಾ ನಿಮ್ಗೇನಾದ್ರು ಸಬ್ಜೆಕ್ಟ್ ಬರ್ತಾರೆ, ಇದಕ್ಕೆ ಮೂಲ ಕಾರಣ ಮನಸ್ಸು. ಅದಂತೂ ನಾನು ದೃಢವಾಗಿ ಹೇಳಬಲ್ಲೆ. ಎಲ್ಲವೂ ಸಹ ಮನಸ್ಸಿಂದಲೇ ಉತ್ಪತ್ತಿ ಆಗುವಂಥದ್ದು. ಯಾಕಂದ್ರೆ ಹೇಳಿದ್ರೆ ನಾವು ಕೆಲಸ ಮಾಡ್ತಾ ಇರೋದು ಮನಸ್ಸಿನ ಮೇಲೆ. ಯಾಕಂದ್ರೆ ಹೇಳಿದ್ರೆ ಈ ದೇಹದ ಪಾರ್ಲಿಮೆಂಟೇ ಮನಸ್ಸು. ಹೇಗೆ ಡೆಲ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಗಲಾಟೆ ಆಗುತ್ತದೆ ನೋಡಿ, ಅದೇ ತರ ಮನಸ್ಸಲ್ಲಿ ಗಲಾಟೆ ಆದ್ರೆ ನಮಗೆ ಜ್ವರ, ಕಾಯಿಲೆ, ಕೆಮ್ಮು ಅದು ಇದೆಲ್ಲ ಬರ್ತದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಚಿಂತಾಯಾಸ್ತು ಚಿತಾಯಾಸ್ತು ಬಿಂದು ಮಾತ್ರ ವಿಶೇಷಣಂ ಚಿಂತಾದಹನಂ ಸಜೀವಂ ಚಿತಾದಹನಂ ನಿರ್ಜೀವಂ ಅಂತ ಹೇಳಿ. ಯಾಕಂದ್ರೆ ನಾವು ಈ ಜಗತ್ತಲ್ಲಿ ಬೆಳಕಿನ ವೇಗ ಸಹ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ್ರಂತೆ. 2 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಎಷ್ಟು ಹೋಗುತ್ತಂತೆ. ಶಬ್ದದ ವೇಗ ನೋಡಿದ್ದಾರೆ, ಎಂತೆಂಥ ಕ್ಷಿಪಣಿ ವೇಗನ ನೋಡಿದ್ದಾರೆ, ಸೂಪರ್ ಜೆಟ್ ನೋಡಿದ್ದಾರೆ. ಮನಸ್ಸಿನ ವೇಗ ಮಾತ್ರ ಯಾವ್ದು ಕಾರಣಕ್ಕೂ ನೋಡಿಲ್ಲ. ಅಷ್ಟೂ ಫಾಸ್ಟ್ ಆಗಿ ಓಡ್ತಕ್ಕಂಥದ್ದು ಈ ಮನಸ್ಸು. ಇಂಥ ಮನಸ್ಸನ್ನು ಸಹ ಕೇಂದ್ರದಲ್ಲಿ ಇಟ್ಕೊಡ್ತಕ್ಕಂಥ ವಿದ್ಯೆಯನ್ನು ನಮಗೆ ಗುರೂಜಿಯವರು ಈ ಸ್ಪಿರಿಚುವಲ್ ಲೈನ್ ಮೂಲಕ ಹೇಳ್ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಇದು ಅದ್ಭುತ. ಈ ಜಗತ್ತಲ್ಲಿ ಯಾರು ತನ್ನ ಮನಸ್ಸನ್ನು ಕೇಂದ್ರ ಕಣದಲ್ಲಿ ಇಟ್ಕೊಳ್ತಾನೋ ಈ ದ ಸಕ್ಸಸ್ಫುಲ್ ಮ್ಯಾನ್. ಧನ್ಯವಾದಗಳು. ಗ್ರ್ಯಾಂಡ್ ಕ್ಲಾಸ್ ಟು ಶಾಂತರಾಮ್ ಶೆಟ್ಟಿ. ಎಲ್ಲರಿಗೂ ನಮಸ್ತೆ. ನನಗೆ ಸ್ಪಿರಿಚುವಲ್ ಲೈಫ್ ಬಗ್ಗೆ ಚಿಕ್ಕಂದಿಂದನೂ ಆಸಕ್ತಿ ಇತ್ತು. ನನಗೆ 20ನೇ ವರ್ಷದಲ್ಲಿ ಒಬ್ಬ ಗುರುಗಳು ಸಿಕ್ಕರು. ನನಗೆ ಯೋಗ, ಹಠಯೋಗ ಎಲ್ಲ ಮಾಡ್ತಾ ಇದ್ರು. ನಾನು ತುಂಬ ಆಸೆಪಟ್ಟು ಅವ್ರ ಹತ್ರ ಹೋಗಿದ್ದೆ. ಬಟ್ ಅಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಆವಾಗಿಂದ ನನಗೆ ಇನ್ನು ಈ ಲೈಫಿಗೆ ನನಗೆ ಗುರುಗಳು ಸಿಗ್ತಾರೋ ಇಲ್ಲೋ ಅನ್ನೋ ಒಂದು ಫೀಲಿಂಗ್ ಇತ್ತು ನನಗೆ. ಆಮೇಲೆ ನಮ್ಮ ಯಜಮಾನರು, ಅವ್ರಿಗೂ ಆಧ್ಯಾತ್ಮದಲ್ಲಿ ತುಂಬ ಆಸಕ್ತಿ, ಮತ್ತೆ ಅವರು ಅದೇ ಥರ ನಡೀತಾರೆ. ಅವರೆಲ್ಲಾದ್ರೂ ಗುರುಗಳ ಹತ್ರ ಹೋದ್ರೂ ನನಗಿಷ್ಟ ಆಗ್ತಾ ಇರಲಿಲ್ಲ. ನೀವು ಹೋಗಿ ಬೇಕಂದ್ರೆ ನನಗಿಷ್ಟ ಇಲ್ಲ ಅಂತಿದೆ. ಹೀಗೂ ಉಂಟೆದಲ್ಲಿ ಫಸ್ಟ್ ಗುರೂಜಿ ನೋಡಿದಾಗ ನನಗೆ ಇವರೇ ನನ್ನ ಗುರುಗಳು ಅನ್ನಿಸ್ತು. ಆಮೇಲೆ ನಮ್ಮ ಮನೆಯವ್ರ ಹತ್ರ ಯಾವಾಗಲೂ ಹೇಳ್ತಿದ್ದೆ ನನ್ನ ಗುರುಗಳು ಅಂತ. ಅದು ಅವರು ಅಷ್ಟೇ, ಏನಾದ್ರು ಟಿವಿಲಿ ಇವ್ರ ಪ್ರೋಗ್ರಾಮ್ ಬಂದ್ರೆ ಸಾಕು, ನಿನ್ ಗುರುಗಳು ಬಂದಿದ್ದಾರೆ ಬಾ ಇಲ್ಲಿ ಅಂತ ಕರೆಯೋರು. ಅದೇನು ಅಫರ್ಮೇಶನ್ ತರ ಆಗೋಯ್ತೋ ಗೊತ್ತಿಲ್ಲ, ನನಗೆ ಈ ಒಂದು ಅವಕಾಶ ನನಗೆ ಸಿಕ್ತು. ಮತ್ತೆ ಇಲ್ಲಿ ಬಂದ್ಮೇಲೆ ನನಗೀಗ ಆತ್ಮಜ್ಞಾನದ ಬಗ್ಗೆ ಏನ್ ನನಗೆ ಆಸೆ ಇತ್ತು ತಿಳ್ಕೊಳ್ಳೋದು, ಅದು ನನಗೆ ಸಂಪೂರ್ಣ ಗುರುಜಿಯಿಂದ ಸಿಕ್ಕಿದೆ. ಮತ್ತೆ ಈ ಬರೀ ನಾವಷ್ಟೇ ಕಲ್ತ್ರೆ ಸಾಲದು, ಮಕ್ಕಳು ಕಲಿಬೇಕು ಅಂತ ಹೇಳ್ತೀವಿ. ಮಕ್ಕಳಿಗೆ ಕಲಿಬೇಕಂದ್ರೆ ಫಸ್ಟ್ ತಾಯಂದ್ರಿಗೆ ಕಲ್ತಿರ್ಬೇಕು. ಗಾಂಧೀಜಿಯವರು ಶಿಕ್ಷಣದ ಬಗ್ಗೆ ಹೇಳುವಾಗ ಹೇಳ್ತಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಅದಕ್ಕೆ ನಾನು ಅನ್ಕೊಳ್ಳೋದು, ನನ್ನ ಮಕ್ಕಳಿಗೇನೋ ಇದನ್ನ ನಾನು ಹೀಲಿಂಗ್ ಮಾಡಕ್ಕೆ ಅದಕ್ಕೆಲ್ಲ ಬರ್ತಾರಲ್ಲ, ಫಸ್ಟ್ ಅವ್ರ ತಾಯಂದ್ರಿಗೆ ಹೇಳ್ತೀನಿ, ನೀವು ಒಂದ್ ಸ್ವಲ್ಪ ಟಿವಿ ನೋಡೋದು ಕಡಿಮೆ ಮಾಡಿ. ನಿಮ್ಮ ಮಕ್ಕಳು ಮಾಡಬೇಕು ಅಂತ ನೀವು ಬಯಸೋದಾದ್ರೆ ನೀವು ಫಸ್ಟ್ ಅದನ್ನ ಫಾಲೋ ಮಾಡಿ ಅಂತ. ಅಂದ್ರೆ ಧ್ಯಾನ ಮಾಡಿ, ಎಲ್ಲೋ ಟೈಮ್ ಸುಮ್ಮನೆ ಕಳೀತಾ ಇದ್ದೀರಾ, ಧ್ಯಾನ ಮಾಡಿ, ಅದರಿಂದ ಏನೇನು ಉಪಯೋಗ ಇದೆ ಅನ್ನೋದು ಈಗ ನಾನು ತಿಳ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಅವ್ರಿಗೆ ಹೇಳ್ತೀನಿ. ಇದು ನನ್ನ ಕೈಲಾದ ಮಟ್ಟಿಗೆ ನಾನು ಸಮಾಜಕ್ಕೆ ಮಾಡ್ತಾ ಇದ್ದೀನಿ. ಇದೆಲ್ಲ ನನಗೆ ಗುರುವಿಂದ ಕೃಪೆ ಆಗಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಹುಲಿ ದೇವೋ ಭವ. ಹುಲಿ ದೇವೋ ಭವ. ಹೌದು.
ಈಗ ಮೊದಲು 3 ಹೇಳಿದ್ದು ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ನಮ್ಮನೆದು ಸೌಮ್ಯವಾದ ಹುಲಿ. ನಂದು 2099ನಲ್ಲಿ ಮದುವೆ ಆಯಿತು. ಸೊ 2001ನಿಂದ ಕಾಲಿಗೆ ಚಕ್ರ ಹಾಕೊಂಬಿಟ್ಟಿದ್ದೀನಿ. ಅಂದರೆ ನನಗೆ ಇನ್ನೊಂದು ಗುರುಗಳ ಸಂಪರ್ಕ ಆವಾಗ ಆಯಿತು. ಆವಾಗಿನಿಂದನೂ ಕೂಡ ಈ ಆಧ್ಯಾತ್ಮ ಜೀವನದ ಒಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಯಿತು. ಆವಾಗಿನಿಂದನೂ ಕೂಡ ಆವಾಗಲೂ ಹಿಂಗೆ ಹೋದರೆ 2-3 ದಿವಸ ಹೋಗ್ಬಿಡೋದು, 1 ವಾರ ಹೋಗ್ಬಿಡೋದು, ಹೋದ್ಮೇಲೆ ಎಲ್ಲಿಂದಾರು ಫೋನ್ ಮಾಡೋದು ಇಲ್ಲಿದ್ದೀನಿ ಅಂತ. ಈ ಥರ ಇರ್ತಾ ಇತ್ತು. ಈಗಲೂ ಅದೇ ಪರಿಸ್ಥಿತಿ ಮುಂದುವರೆದಿದೆ. ನ್ಯೂಸ್ ದಿಸ್ ವೀಕ್ ಬರ್ತಿತ್ತಲ್ಲ ಶೇಖರ್ ಸುಮಂದು, ಆ ಥರ ಏನು ನಿಮ್ದೇನು ದಿಸ್ ವೀಕ್ ಅಂತ ಕೇಳ್ತಾ ಇದ್ದೆ ಪ್ರತಿ ವಾರ. ಆ ಥರ ಆಗಿತ್ತು. ಸೊ ಹಾಗಾಗಿ ಈಗ ಆ ಸೌಮ್ಯ ಹುಲಿ ಆಗಲಿ ವ್ಯಾಘ್ರ ಹುಲಿ ಆಗಲಿ ಎಲ್ಲರನ್ನು ವಶೀಕರಣ ಮಾಡ್ಕೊಳ್ಳೋದನ್ನ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಧೈರ್ಯವಾಗಿ ಮನೆಗೆ ಹೋಗಿ ಈಗ ಆಧ್ಯಾತ್ಮಿಕ ಕೃಷಿಕರು ನಮ್ಮ ರಾಮಚಂದ್ರ ಗುರೂಜಿಯವರು ಸಾವಯವ ಟಿಶ್ಯೂ ಕಲ್ಚರ್ ಮಾಡಿ 3 ತಿಂಗಳಲ್ಲಿ ಮರ ಆಗಿಸ್ಬಿಟ್ಟಾರೆ ನಮ್ಮನ್ನೆಲ್ಲ. ಸೊ ಈಗ ಪ್ರಪಂಚ ಗೆಲ್ಲಕ್ಕೆ ಮುಂಚೆ ಮನೇಲಿ ಗೆಲ್ಲು ಅಂತೇಳಿ ಹೇಳ್ತಾರಲ್ಲ, ಅವರು ಹೇಳಿದ್ದಾರೆ. ಅದಕ್ಕೆ ಈಗ ಮನೆಯಿಂದ ಶುರು ಮಾಡ್ಬೇಕು. ಈಗ ಹೋಗಿ ನಮ್ಮಲ್ಲಿ ಇನ್ನು ನಾನು 40, ಇನ್ನು 39 ಜನ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಪ್ರಪಂಚ ಸುತ್ತಿ ನೋಡು ಅಂತಾರಲ್ಲ, ಪ್ರಪಂಚ ಸುತ್ತೋದೇನ್ ಬೇಡ, ಇಲ್ಲೇ ನೋಡಿದ್ರೆ ಸಾಕು. ಒಬ್ಬೊಬ್ರು ಅಷ್ಟೊಂದು ಅದ್ವಿತೀಯವಾಗಿ ಇದ್ದಾರೆ ಅಂತ ಹೇಳಿ ಹೇಳ್ಬೋದು. ಪ್ರತಿಯೊಬ್ಬರಲ್ಲೂ ನನ್ಗೇನು ಮಾತಾಡಕ್ ಬರಲ್ಲ ಅಂತ ಎಲ್ಲರೂ ಇಲ್ಲಿ ಮೈಕ್ ಇಟ್ಕೊಂಡಾಗ ಅದೇ ಮೊದಲನೇ ಸ್ಟೇಟ್ಮೆಂಟ್ ಅಲ್ವಾ. ಬಟ್ ಎಲ್ಲರೂ ಈಗ 3 hours ಮಾತಾಡ್ತಾನೆ ಇದ್ದಾರೆ. ಅಂದ್ರೆ ಎಲ್ಲರಲ್ಲೂ ಅಷ್ಟೊಂದು ಪ್ರತಿಭೆ ಇದೆ, ಎಲ್ಲರಲ್ಲೂ ಅಷ್ಟೊಂದು ಒಳಗಡೆ ಅದು ಏನು ಹಾಕಿ ಮುಚ್ಚಿಬಿಟ್ಟಿದ್ರು ಅದನ್ನ ಈಗ ತೆಗೆದಿದ್ದಾರೆ ಮೇಲ್ಗಡೆ ಚೇಂಬರ್ ಸರ್ತಿದ್ದಾರೆ ಪಕ್ಕಕ್ಕೆ. ಸೊ ಎಲ್ಲರಲ್ಲಿ ಅದು ಮೇಲ್ ಬರ್ತಾ ಇದೆ ಈಗ ಆ ಪ್ರತಿಭೆ. ಅದು ಪ್ರಪಂಚಕ್ಕೆ ಎಲ್ಲ ಕಡೆ ಉಪಯೋಗ ಆಗಲಿ ಅಂತೇಳಿ ಹೇಳ್ತಾ, ನಮ್ಮ ಗುರೂಜಿಯವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ, ಅಮ್ಮ ಅವರ ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಗುರುಗಳಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಈ 42 ಜನ ನಾವೊಂದು ಕಾಡು ಕಲ್ ಥರ ಇದ್ದೀವಿ 3 ತಿಂಗಳ ಇಂಚೆ. ಈ 3 ತಿಂಗಳಲ್ಲಿ ಎಲ್ಲಾರನ್ನೂ ದೇವರಾಗಿ ಗುರೂಜಿಯವರು ಮೂರ್ತಿ ಕೆತ್ತಿಟ್ಟಿದ್ದಾರೆ. ಯಾರಿಗೆ ಏನು ಬೇಕೋ ಆಶೀರ್ವಾದ ಕೊಡೋಕೆ. ಇದಕ್ಕೆ ಇಂಥ ಹೆಚ್ಚಿಗೆ ಇನ್ನೇನು ಹೇಳೋದಿದೆ, ಇನ್ನೇನು ಮಾತಾಡೋದೆ. ನಮ್ಮ ಮಿತ್ರರೆಲ್ಲರೂ ಮಾತಾಡಿದ್ದಾರೆ. ಧನ್ಯವಾದ. ಬಹಳಷ್ಟು ಜನ ಹರ್ಷದ ಹೊನಲನ್ನೇ ಹರಿಸಿದ್ದೀರ. ನನ್ನ ಮಾತು ಈಗ ನೀರಸವಾಗಿರುತ್ತೆ ಅನ್ಯತಾ ಭಾವಿಸಬಾರ್ದು. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ದೂರಾಲೋಚನೆಯಿಂದ ಕಾರ್ಯಕ್ರಮನ ಬಹಳ ಕಷ್ಟಪಟ್ಟು ಸಿದ್ಧಪಡಿಸಿ ನಮಗೆ ಯಾವುದೊಂದೂ ತೊಂದರೆ ಇಲ್ಲದಾಗೆ ಕೈ ಚಾಚಿದ್ರೆ ಸಿಗೋ ಹಾಗೆ ಮಾಡಿಕೊಟ್ಬಿಟ್ಟಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮನ ರೂಪಿಸಿದ ತಂಡ ಹಾಗೂ ಗುರೂಜಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆಭಾರಿಯಾಗಿದ್ದೇನೆ. ಗುರೂಜಿಯವರು ನಮ್ಮನ್ನ ತಾಯಿಯಂತೆ ನೋಡ್ಕೊಂಡಿದ್ದಾರೆ. ಒಂದು ಊಟ ತಿಂಡಿ ವಿಷಯದಲ್ಲಾಗ್ಲಿ ಯಾವುದರಲ್ಲಾಗ್ಲಿ ತುಂಬಾ ಎಚ್ಚರಿಕೆಯಿಂದ ಯಾವುದೇ ರೀತಿ ಕೊರತೆ ಆಗದೆ ನೋಡ್ಕೊಂಡಿದ್ದಾರೆ. ಕೊನೆಗೆ ಇವತ್ತು ಟೀ ಇರಲಿಲ್ಲ ಅಂತ ಹೇಳಿದ್ರೆ ಟೀ ಸಹ ಕೊಡಿಸ್ಬಿಟ್ರು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ, ತಾಯಿ ಹಾಗೆ ನೋಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ತಾಯಿ ಹಾಗೆ ಹೇಗೆ ನೋಡಿದ್ದಾರೆ ಅಂತಂದ್ರೆ, ನೀವು ಆರ್ಡಿನರಿ ದೆವ್ವ ಬಿಡ್ಸೋರಾಗಬೇಡಿ, ಏಂಜಲ್ ಆಗಿ ಅಂತ ಹೇಳಿ ದೊಡ್ಡ ಆಸೆ ಇಟ್ಕೊಂಡಿದ್ದಾರೆ. ಜೊತೆಗೆ ನಿಮ್ಮನ್ನ 3 ತಿಂಗಳಲ್ಲಿ ಗುರುಗಳು ಅಂತ ನಿಮ್ ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತಾ ಇದ್ದಾರೆ. ಈ ಒಂದು ವಿಶಾಲ ಮನೋಭಾವನೆ ನಮಗೆ ಬೇರೆ ಕಡೆ ಸಿಗೋದು ಅಲಭ್ಯ. ಇಲ್ಲಿ ನಮಗೆ ಪೂರ್ವಪೂರ್ವದಿಂದ ಸಿಕ್ಕಿದೆ. ಹೀಗಾಗಿ ಮತ್ತೆ ಮುಂದುವರೆದು ಸ್ನೇಹಿತರಾಗೂ ನಡ್ಕೊಳ್ತಾ ಇದ್ದಾರೆ. ನಿಮ್ಗೇನ್ ಸಹಾಯ ಬೇಕು, ಮಾರ್ಗದರ್ಶನ ಬೇಕು, ಅಗತ್ಯ ಇದ್ರೆ ನಮ್ ಜೊತೆಗೂ ಬನ್ನಿ ಅಂತ ಹೇಳ್ಬಿಟ್ಟು ವಿಶಾಲ ಮನೋಭಾವನ ಸ್ನೇಹಿತರಾಗಿ ತೋರಿಸಿದ್ದಾರೆ. ಇದಕ್ಕಿಂತ ಭಾಗ್ಯ ನಮ್ಗೆ ಇನ್ನೇನ್ ಬೇಕು.
ಜರ್ನಿಯಲ್ಲಿ 3 ತಿಂಗಳು ಹೋಯ್ತು. 3 ತಿಂಗಳು ಅಂತೇಳಿ ಗೊತ್ತಾಗಲ್ಲ, 2 ವಾರ ಹೋದಾಗೆ ಅನ್ಸ್ತಾ ಇದೆ. ಇನ್ನೊಂದು 3 ತಿಂಗಳು ಇದ್ರು ಪರವಾಗಿಲ್ಲ ಅಂತೇಳಿ ಅನ್ಸುತ್ತಾ ಇದೆ. ಯಾಕಂತೇಳಿ ಉಡುಪಿಯಿಂದ ಬರಬೇಕು, ತುಂಬಾ ಕಷ್ಟನೇ, ಆದ್ರೂ ಪರವಾಗಿಲ್ಲ, ಇನ್ನೊಂದು 3 ತಿಂಗಳು ಇರ್ಲಿ ಅಂತೇಳಿ ಆಗ್ತಾ ಇದೆ. ಅಷ್ಟು ಸಂತೋಷ ಆಗ್ತಾ ಇದೆ. ಅಧ್ಯಾತ್ಮದ ಬಗ್ಗೆ ಯಾರು ನಂಗೆ ಸರಿಯಾಗಿ ತಿಳಿಸ್ಕೊಡೋರು, ಧ್ಯಾನ ಪದ್ಧತಿ ಕಲಿಸ್ಕೊಡೋರು, ಯಾರು ಒಳ್ಳೆ ಗುರು ನಂಗೆ ಸಿಗ್ಬೇಕಂತ ಆಸೆ ಭಾಳ ಇತ್ತು. ನಾ ಶಿವಭಕ್ತ, ಎಲ್ಲಾನು ನಾ ಮಾತಾಡೋದು ಹೇಳೋದು ಕೇಳೋದು ಶಿವನಿಗೆ, ಅವನಿಗೆ ಹೇಳ್ಕೊಂತಿದ್ದೆ ಯಾವಾಗ್ಲೂ. ಮತ್ ನಂಗೆ ಧ್ಯಾನಿಯವ್ರ ಸಹವಾಸ ತುಂಬಾ ಇಷ್ಟ. ಈ ಕೋರ್ಸ್ ಬಂದಿಂದ ಅದೆಲ್ಲ ನಂಗೆ ಸಿಕ್ಕಿದೆ. ನಂಗೆ ಗುರುನು ಸಿಕ್ಕರು, ನಿಮ್ಮಂತ ಜ್ಞಾನಿಯವ್ರ ಸಹವಾಸ ಸಿಕ್ತು. ಬರೀ ಜ್ಞಾನಿಯವರೆಲ್ಲ ನಂಗೆ ಆತ್ಮೀಯರ ಸಹವಾಸನೂ ನನಗಿಲ್ಲಿ ಸಿಕ್ತು. ನನ್ಗೆ ನೇಚರ್ನಲ್ಲಿ ತುಂಬಾ ಇಂಟ್ರೆಸ್ಟ್. ಗುರುಜಿಗೆ ಹೇಳಿದೆ, ನಂಗೆ ಟ್ರೆಕ್ಕಿಂಗ್, ಜಂಗಲ್ನಾಗ ಅಡ್ಡಾಡೋದು, ನೀರಾಗ ಆಟ ಆಡೋದು ಭಾಳ ಇಷ್ಟ. ಈ 3 ತಿಂಗಳದಾಗ ನನಗೆ ಏನೇನು ಆಸೆ ಇತ್ತಲ್ಲ ಅದು ಎಲ್ಲಾನು ನನಗೆ ಸಿಕ್ಕಿದೆ. ನನಗೆ ಅದು ಒಂದು ಆಶ್ಚರ್ಯ ಆಗ್ತಾ ಇದೆ, ಅದು ಹೆಂಗೆ ಸಿಕ್ತು ನನ್ಗ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಗುರುರ್ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ರಾಮಚಂದ್ರ ಗುರುಜಿಗೆ ಜೈ. ಪ್ರಪಂಚದಲ್ಲಿ ಏನೇ ಸಾಧಿಸಬೇಕಂದ್ರೆ ಮೊದಲು ಜ್ಞಾನ ಬೇಕು. ಆ ಜ್ಞಾನ ನಮ್ಮಲ್ಲಿ ಇವಾಗ ರಾಮಚಂದ್ರ ಗುರುಜಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇವಾಗ ನಾನು 35 ವರ್ಷದಿಂದ ಭಗವದ್ಗೀತೆ ಕೇಳ್ತೇನೆ, ದಿವಸ ಕೇಳ್ತೇನೆ. ಇವಾಗ ಮೊಬೈಲ್ ಚಿಪ್ಲಿಂದ ಬಂದಾಗ್ಲಿಂದ ಅಂತೂ ಇನ್ನೂ ಉತ್ತಮವಾಗಿದೆ. ಅದು ಈಲಿಂಗ್ ಕ್ಲಾಸ್ನಲ್ಲಿ ಒಂದು ಪುಸ್ತಕ ಕೊಟ್ಟಿದ್ದಾರೆ, ಅದು ಕಂಪ್ಲೀಟ್ ರಾತ್ರಿ 2 ಗಂಟೆ 3 ಗಂಟೆವರೆಗೆ ಓದ್ತೀನಿ ನಾನು ಕಂಪ್ಲೀಟ್. ಗುರುಜಿ ಎಷ್ಟು ಸ್ಕ್ರಿಪ್ಟ್ಸ್ ಕೊಟ್ಟಾರ ಕಂಪ್ಲೀಟ್ ಓದ್ತೀನಿ ನಾನು. ಪ್ರತಿಯೊಂದು ಜ್ಞಾನ ಬಗ್ಗೆ ಯಾರು ಹೇಳ್ತಾರ ಕಂಪ್ಲೀಟ್ ನನ್ನ ಕೆಲಸ ಬಿಟ್ಟಾಗ್ಲಿ, ಕೆಲಸ ಅಗಲೊತ್ತು ಮಾಡಿದ್ರು ಕೂಡ ರಾತ್ರಿ ಕಂಪಲ್ಸರಿ ಓದ್ತಿದ್ದೆ ನಾನು. ಪರಿಪೂರ್ಣ ಜ್ಞಾನ ಕೊಟ್ಟಿದ್ದಾರೆ. ನಾವು ಎಷ್ಟು ಜನ್ಮದ ಪುಣ್ಯ ಏನೋ ಅದು ಇವಾಗ ಗುರುಜಿ ಆಶೀರ್ವಾದ ನಮ್ಗೆ ಪೂರ್ಣ ಸಿಕ್ಕಿದೆ. ಅದಕ್ಕಾಗಿ ನಾನು ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು. ಗುರುಜಿಯವರೇ ನಮಸ್ಕಾರ. ಕೆಲವು ವರ್ಷಗಳ ಹಿಂದೆ ನನ್ನ ಬಂಧು ಒಬ್ಬಳು ಆಧ್ಯಾತ್ಮದ ಬಗ್ಗೆ ಏನೋ ಮಾತಾಡ್ತಾ ಇದ್ಲು. ಅವಳು ತಾನೊಬ್ಳು ಎನ್ಲೈಟೆಡ್ ಪರ್ಸನ್ ಅನ್ನೋ ರೀತಿಯಲ್ಲಿ ಅವಳು ಮಾತಾಡ್ತಿದ್ಲು. ನಾನು ಸಹಜವಾಗಿ ಕೇಳಿದೆ, ನಾನೇನು ಯಾರಿಗೂ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಮತ್ತೆ ಯಾವುದೇ ಕೆಟ್ಟ ಹವ್ಯಾಸಗಳಿಲ್ಲ. ನಾನು ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು, ಆಧ್ಯಾತ್ಮ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿದೆ. ಅವಳು ಹೇಳಿದ್ಲು, ಇಲ್ಲ ಅದು ನಾನು ನಿನಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಬೇರೆನೇ ಒಂದು ಮೈಂಡ್ ಸೆಟ್ ಬೇಕಾಗತ್ತೆ, ಅದಕ್ಕೆ ಪೂರ್ವ ಜನ್ಮದ ಪುಣ್ಯ ಇರಬೇಕಾಗತ್ತೆ, ಹಾಗೆ ಸೊ ನಿನಗೆಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಅವಳು ಹೇಳಿದ್ಲು. ನಾನು ಸುಮ್ಮನಾಗ್ಬಿಟ್ಟೆ. ವರ್ಷಗಳು ಕಳೀತು. ಒಂದು ದಿವಸ ಅದೇ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆ ಇತ್ತು. ಸೊ ನನ್ನ ಹೆಂಡತಿಯ ಮೂಲಕ ಅವಳಿಗೆ ಗೊತ್ತಾಯ್ತು ನಾನು ಗುರೂಜಿ ವಿರುದ್ಧ ವಿದ್ಯೆ ಕಲ್ತಿದ್ದೀನಿ ಅಂತ. ಅವಳಿಗೆ ಸಮಸ್ಯೆ ಇತ್ತು. ಅವಳಿಗೆ ನಾನು ಟ್ರೀಟ್ ಮಾಡಿದೆ, ಥೆರಪಿನ್ ಮಾಡಿದೆ, ಅವಳಿಗೆ ಗುಣ ಹೊಂತು. ಸೊ ಕೆಲವು ವರ್ಷಗಳಲ್ಲಿ ಏನು ಬದಲಾವಣೆ ಆಯಿತು, ಇದು ನಮ್ಮ ಗುರುಗಳ ಒಂದು ಕಾರಣದಿಂದ ಬದಲಾವಣೆ ಆಯಿತು. ಯಾವ ವ್ಯಕ್ತಿ ಆಧ್ಯಾತ್ಮವನ್ನು ಅರ್ಥಕೊಳ್ಳಿಕ್ಕೇನೋ ಅದು ಬಹಳದು ಇದು ಹಾಗೆ ಅದಕ್ಕೆ ಏನೋ ಒಂದು ಇದಿರಬೇಕು, ಪೂರ್ವಜನ್ಮ ಸಂಸ್ಕಾರ ಇರಬೇಕು ಹಾಗೆ ಅಂತ ಹೇಳಿ ನನ್ನ ನಂತರ ಟೀಸ್ ಮಾಡಿದ್ರು, ಆ ವ್ಯಕ್ತಿಗೆ ನಾನು ಟ್ರೀಟ್ ಮಾಡೋ ತರ ಪರಿಸ್ಥಿತಿ ಆಯಿತು. The confident man. ಉನ್ನತ ಲೋಕದಲ್ಲಿರ್ತಕ್ಕಂಥ ಉನ್ನತ ಆತ್ಮಗಳಿಗೆ ನನ್ನ ನಮಸ್ಕಾರಗಳು. ಹಾಗೂ ಇಲ್ಲಿರ್ತಕ್ಕಂಥ ಈ ಲೋಕದ ಆತ್ಮಗಳಿಗೆ ನನ್ನ ವಂದನೆಗಳು, ನಮಸ್ಕಾರಗಳು. ಹಾಗೂ ನನ್ನ ಪ್ರೀತಿಯ ತಾಯಿ ತಂದೆ ಮತ್ತು ನಾನು ಇಲ್ಲಿಗೆ ಬರೋದಕ್ಕೆ ಕಾರಣರಾದ ನನ್ನ ಸ್ನೇಹಿತರು, ಪ್ರಾಣ ಸ್ನೇಹಿತರು, ಅವ್ರ ಸಹಾಯದಿಂದ ನಾನು ಇಲ್ಲಿಗೆ ಬಂದೆ. ಅವ್ರನ್ನೂ ನೆನೆಸ್ಕೋತೀನಿ ಈ ಸಂದರ್ಭದಲ್ಲಿ. ಅವರು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು
ಹುಡ್ದೆ, ಈ ಕಡೆ ಹುಡ್ದೆ, ಈ ಕಡೆ ಬೆಳ್ಕೋತ ಬಂದೆ. ಈ ಹುಟ್ಟು ಸಾವಿನ ಮಧ್ಯೆ ನಡೀತಾ ಇದ್ದೀನಿ. ಈ ಆಧ್ಯಾತ್ಮ ಹತ್ರ ಏನು ಗೊತ್ತಿಲ್ಲ, ಜೀವನದಲ್ಲಿ ನೋವು ನಲುವು ಎಲ್ಲ ಅನುಭವಿಸ್ದೆ. ಇವಾಗಿಲ್ಲ ಅನುಭವಿಸ್ದೆ. ಇವಾಗೆಲ್ಲ ಗೊತ್ತಾಗಿದೆ, ನೋವು ನಲುವೆ ಅಂದರೆ ಏನು, ಕಷ್ಟ ಸುಖ ಅಂದರೆ ಏನು, ಆ ಮನುಷ್ಯ ಏನಕ್ಕೆ ಈ ಥರ ಇರ್ತಾನೆ, ಈ ಮನುಷ್ಯ ಏನಕ್ಕೆ ಈ ಥರ ವರ್ತಿಸ್ತಾನೆ, ಅವ್ರಿಗೆ ಯಾಕೆ ಇಷ್ಟು ಕಷ್ಟ, ಇವ್ರಿಗೆ ಯಾಕೆ ಇಷ್ಟು ನೋವು, ಎಲ್ಲ ನಮ್ಮ ಜೀವನದಲ್ಲಿ ಒಂದು ಕ್ವಶನ್ ಮಾರ್ಕಾಗಿ ಉಳಿದ್ಬಿಟ್ಟಿತ್ತು. ಕೊನೆಗೆ ಗುರೂಜಿಗಳವರು ಈ ಸಾನ್ನಿಧ್ಯದಲ್ಲಿ ಅದಕ್ಕೆ ಮುಕ್ತಿ ಸಿಕ್ತು ನನಗೆ. ನಾನು ಬಿದ್ದೆ, 2 ಕಡೆ ಬಿದ್ದೆ. ಸೊ ಎಲ್ಲದಕ್ಕೂ ನೋಡಿದಾಗ ಎಲ್ಲೋ ಒಂದು ಪವರು ನಮ್ಮನ್ನೆಲ್ಲ ತಗೊಂಡೋಗ್ತಾ ಇದೆ. ಸೊ ನನಗೀಗ ಅನಿಸ್ತಾ ಇದೆ, ನಾವು ಹೊರಗಡೆ ನೋಡ್ತಾ ಇರೋದು ಪ್ರಾಪಂಚಿಕ ಲೋಕ, ನಮ್ಮ ಒಂದು ಟೀಮಲ್ಲಿರೋದು ಇದು ಯಾವುದೋ ಬೇರೆ ಲೋಕದಲ್ಲಿ ನಾವು ತೇಲಾಡ್ತಾ ಇದ್ದೀವಿ. ಈ ಒಂದು ನಿಜವಾದ ಲೋಕದಲ್ಲಿ ನಾವು ಇದ್ದು ಎಲ್ಲ ಜನಗಳಿಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಅಷ್ಟು ನಮ್ಮ ಗುರುಜಿಗಳ ಆಶೀರ್ವಾದದೊಂದಿಗೆ, ಗುರುಜಿಗಳ ಮಾರ್ಗದರ್ಶನದವರಿಗೆ ನಾವು ಮುನ್ನಡೆಯಬೇಕು ಅಂತೇಳಿ ನಾನೆಲ್ಲರೂ ಪ್ರಾರ್ಥಿಸ್ತೇನೆ. ಗುರುಜಿಗೆ ಮತ್ತೆ ನನ್ನ ಸಾಷ್ಟಾಂಗ ನಮಸ್ಕಾರ. ಬ್ಲೈಂಡ್ ಆಗಿ ಬಂದಿದ್ದೀನಿ ಅಂತ ಅನಿಸುತ್ತೆ. ಫಸ್ಟ್ ಯಾವುದೋ ಒಂದು ಗುರೂಜಿ ಅವ್ರದ್ದು ಚಂದನ ಪ್ರೋಗ್ರಾಮ್ ಏನೋ ನೋಡಿದ್ದೆ. ಅಲ್ಲಿ ನಾನು ಗುರೂಜಿಯವ್ರನ್ನ ನೋಡಿದ್ದೆ. ಅವಾಗ ನನಗೆ ಇಲ್ಲ ಏನೋ ಇದೆ, ನನಗೆ ಕನೆಕ್ಟಿವಿಟಿ ಅಂತ ಅನಿಸಿತ್ತು. ಹಾಗೆ ಬ್ಲೈಂಡ್ ಆಗಿ ನಾನು ಬೇಸಿಕ್ ಕ್ಲಾಸಿಗೆ ಯಾವುದೋ ಒಂದು ಪ್ಯಾಂಪ್ಲೆಟ್ ನೋಡಿ ಏನೋ ಹಾಗೆ ಬಂದೆ ನಾನು. ಹಾಗೆ ಬರ್ತಾ ಇದ್ದ ಹಾಗೇನೆ ವಿಶ್ವನಾಥ್ ಅವರು ಇಂಟ್ರೊಡಕ್ಷನ್ ಏನೋ ಮಾಡ್ತಾ ಇದ್ರು. ಅವಾಗಲೇ ಅನಿಸ್ತು ನನಗೆ, ಅವರ ಮುಗ್ಧ ನಗು ಕಂಡು, ಅವರು ಮಾಡೋ ಪ್ರೆಸೆಂಟೇಷನ್ ಕಂಡು ಏನೋ ಇದೆ ಇಲ್ಲಿ, ತುಂಬ ಖುಷಿ ಆಯಿತು ನನಗೆ ಅಲ್ಲಿ. ಆಮೇಲೆ ಗುರುಜಿಯವರು ಸೈಡಿಂದ ಬರ್ತಾ ಇದ್ರೆ ನನಗೆ 1 ನಿಮಿಷ ನಾನು ಅಲ್ಲೇ ಹಾಫ್ ಟ್ರಾನ್ಸ್ಗೆ ಹೋಗ್ಬಿಟ್ಟಿದ್ದೆ. ಅವರ ಬಿಳಿ ಪಂಚೆ ಉಟ್ಕೊಂಡು ಸೈಡಿಂದ ಲೈಟಿಂಗ್ಸ್ ಎಲ್ಲ ಹಾಕಿ ಬರ್ತಾ ಇದ್ರು. ನನಗೇನೋ ನಾನೆಲ್ಲೋ ದೇವಲೋಕದಲ್ಲಿದ್ದೀನೋ ಅನಿಸ್ತು. ಹಾಗೆ ಅವ್ರು ಬಂದು ಕೂತು ಒಂದು ಸ್ಮೈಲ್ ಮಾಡಿದ್ರು. ಪೂರ್ತಿ ಡೀಪ್ ಟ್ರಾನ್ಸಲ್ಲಿ ಹೋಗ್ಬಿಟ್ಟಿದ್ದೆ ನಾನು, ನಿಜ ಹೇಳಬೇಕು ಅಂದರೆ. ಅದೇ ಆಮೇಲೆ ನಮ್ಮ ಮನೇಲಿ ಹೋಗಿ ಹೇಳಿದೆ ನಾನು, ಈ ಥರ ಗುರೂಜಿ ನಗು ಅಂತ. ನಮ್ಮ ಮನೆಯವರು ಅಂದರು, ನಾನು 25 ವರ್ಷದಿಂದ ಮದುವೆ ಆಗಿದ್ದೀನಿ, ಮದುವೆ ಆಗಿ ಒಂದಿನ ನನ್ನ ಸ್ಮೈಲ್ ಬಗ್ಗೆ ಹೇಳಿಲ್ಲ, ಒಂದಿನ ಗುರೂಜಿ ಕ್ಲಾಸ್ಗೆ ಹೋಗಿ ಬಂದಿದ್ದೀನಿ, ಅಷ್ಟೊಂದು ಸ್ಮೈಲ್ ವರ್ಣಿಸಿಯಲ್ಲ. ಮಾನ ಕಳೀತಾ ಇದೆಯಲ್ಲಮ್ಮ ಪಾಪ, ಹಿಂಗಾಗಿರ್ಬೇಡ ಅವರಿಗೆ. ಆಮೇಲೆ ನನಗೆ ಅರ್ಥ ಆಯಿತು, ನನಗೆ ಈ ಜ್ಞಾನ ನನ್ನ ಸ್ಮೈಲ್ನ ಹಿಂದೆ ಹೊರಟಿದ್ದೀನಿ, ಈ ನಗುವೆ ನನ್ನನ್ನು ಜ್ಞಾನದ ಹಿಂದೆ ಕರ್ಕೊಂಡು ಬಂದಿದೆ ಅಂತ ನನಗೆ ಅರಿವಾಯಿತು. ಹಾಗೆ ಮತ್ತೆ ಇಲ್ಲಿ ನಾನು ಬಹಳಷ್ಟು ಕಲ್ತಿದ್ದೇನೆ. ಕಲ್ತಿದ್ದನ್ನು ಮುಂದೆ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಬಹಳ ವಿಶ್ವಾಸನೂ ಇದೆ ನನಗೆ. ಇಲ್ಲಿ ಕಲ್ತಿದ್ದು ಪಾಸ್ಟ್ ಲೈಫ್ಗಿಂತ ಜಾಸ್ತಿ ಸೈಂಟಿಫಿಕ್ ಸ್ಪಿರಿಚುಯಾಲಿಟಿನ ಕಲಿತೆ. ಅವರು ಹೇಳೋ ಪ್ರತಿ ಒಂದೊಂದು ಅರ್ಥಗಳು ಕೂಡ ಸೈಂಟಿಫಿಕ್ ಆಗಿದೆ. ಪ್ರತಿಯೊಂದು ಸೈಂಟಿಫಿಕ್ ಆಗಿ ನಾನು ಬೇಕಾದಷ್ಟು ಆಲೋಚನೆ ಮಾಡ್ತಾ ಇದೆ. ಎಲ್ಲ ಆಲೋಚನೆಗಳಿಗೂ ಕೂಡ ಸೈಂಟಿಫಿಕ್ ಆಗಿ ಎಲ್ಲದಕ್ಕೂ ಅರ್ಥಗಳನ್ನ ಕೊಡ್ತಾ ಇದ್ರು. ನಿಜ ಹೇಳಬೇಕು ಅಂತಂದ್ರೆ ಈ ಕೋರ್ಸಲ್ಲಿ ಪಾಸ್ಟ್ ಲೈಫ್ಗಿಂತ ಜಾಸ್ತಿ ಸೈಂಟಿಫಿಕ್ ಸ್ಪಿರಿಚುಯಾಲಿಟಿ ಇತ್ತು ಅನ್ನೋದನ್ನ ನಾನು ಕಂಡ್ಕೊಂಡೆ. ಥ್ಯಾಂಕ್ ಯು ಗುರುಜಿ. ನನಗೆ 40 ವರ್ಷದಲ್ಲಿ ನಾನು ಸರಿಯಾದ ಒಂದು ಗುರುಗಳನ್ನ ನೋಡಿದ್ದೀನಿ ಅಂತಂದ್ರೆ ಈ ನಮ್ಮ ಗುರುದೇವರು. ಇದರಿಂದ ನನಗೆ ಈ ಒಂದು ಅವಕಾಶ ನನಗೆ ನನ್ನ ನಾರಾಯಣ ಕಲ್ಪಿಸ್ಕೊಟ್ಟಿದ್ದಾನೆ ಅಂತ ಅನ್ಕೊಂತೀನಿ. ಗುರುಜಿ ನನ್ನ ಬೈಕೊಂಡಿರ್ತಾರೆ, ಯಾಕೆಂದ್ರೆ ಗುರುಗಳಲ್ಲಿ ಒಂದು ಅಪಾರವಾದ ಶಕ್ತಿ ಇದೆ. ಅದನ್ನು ಯಾವ ತರ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತ ಬಹಳ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಗುರುಗಳ ಜೊತೆಗೆ ಸದಾ ನಾನು ಇರ್ತೇನೆ. ಇದು ನನಗೆ ಹೆಮ್ಮೆ ವಿಷಯ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದೊಡ್ಡವರು ಹೇಳಿದ್ದಾರೆ. ನನ್ನ ಹೃದಯದಿಂದ ಬರ್ತಕ್ಕಂಥ ಮಾತುಗಳಿವು. ಗುರುಜಿಗೆ ನಾನು ಯಾವಾಗಲೂ ಆಭಾರಿ. ಇಲ್ಲಿ ಎಲ್ಲವೂ ಸರಿಯಾಗಿದೆ, ಹಾಗಾಗಿ ಇದು ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಆಗಿರೋದಕ್ಕೆ ಕಾರಣ ಅಂತ ಅನ್ನಿಸ್ತು. ನಂಬರ್ 1 ಗುರುಜಿ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ನಂಬರ್ 2 ಅವರ ಒಂದು ತಂಡ ಎಕ್ಸಲೆಂಟ್, ವಂಡರ್ಫುಲ್.
ಎಷ್ಟು ಜನ ಫಾಲೋ ಅಪ್ ಮಾಡ್ತಾರೆ, ಗೈಡ್ಲೈನ್ಸ್ ಕೊಡ್ತಾರೆ, ಆಮೇಲೆ ಅವ್ರ ಟೈಮಿಂಗ್ಸ್ ಹೇಳ್ತಾರೆ. ಆ ಟೈಮಿಂಗ್ಸ್ ಹೇಳಿದ್ರು ಕೂಡ ಅದಾದ್ಮೇಲೆ 1 hour 1.5 hour ಅವ್ರು ಬೇಜಾರನ್ನು ಮಾಡ್ಕೊಳ್ಳಲ್ಲ. ಎಲ್ಲರೂ ಬರ್ಲಿ ಎಲ್ಲರೂ ಬರ್ಲಿ ಎಲ್ಲರೂ ಬರ್ಲಿ ಅಂತಾರೆ. ಆಮೇಲೆ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕೊನೆಗೆ ನಮ್ಮನ್ನು ವಾಪಸ್ ಬಿಡೋವರೆಗೂ ಅವರು ಅಷ್ಟೊಂದು ಇಂಟ್ರೆಸ್ಟ್ ತಗೊಳ್ತಾರೆ. ಈ ಒಂದು ಮನೋಭಾವನೆ ನಮ್ಮ ಗುರುಜಿ ತಂಡದಲ್ಲಿ ತುಂಬಾ ಚೆನ್ನಾಗಿದೆ. ಅವ್ರ ಟೀಮೇ ಹಂಗಿದೆ ಅಂದ್ರೆ ನಾವು ಫಾಲೋ ಇರ್ತೇವೆ, ನಾವೇನ್ ಕಡಿಮೆ ಅಲ್ಲ, ನಾವು ಹಾಗೆ ಇಷ್ಟು ದಿನ ನನ್ನ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ನನ್ನ ಹಸ್ಬೆಂಡ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಒಂಥರ ಧೈರ್ಯ ತುಂಬ್ತಾ, ಹೋಗು ನಿಂಗಾಗತ್ತೆ ಹೇಳ್ತಾ ಕಳಿಸಿದ್ರು. ಇಲ್ಲಿ ತನಕ ಬಂದು ಬಿಡ್ತಾ ಇದ್ರು. ಹಾಗೆ ನನ್ನ ಮಗಳು ಅಂದ್ರೆ ನಾನಿಲ್ಲಿ ಸ್ಟೇ ಮಾಡ್ಬೇಕಾಗಿ ಬಂದಾಗ ಒಂದು ದಿನ ಸ್ವಲ್ಪ ಇದು ಮಾಡಿದ್ರು ಕೂಡ ಮತ್ತೆ ಹೋಗಮ್ಮ ಆಲ್ ದಿ ಬೆಸ್ಟ್ ಅಂತ ಹೇಳಿ ಕಳಿಸ್ತಾ ಇದ್ರು. ಅದು ನಂಗೆ ತುಂಬಾ ಮರ್ಯಾದಕ್ಕೆ ಆಗೋದಿಲ್ಲ ಅವಳು ಒಂದೊಂದು ಮಾತು, ಅದನ್ನೆಲ್ಲ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. So I came here to learn about past life therapy, and I did learn. And what came as a big surprise was for me was meeting you, becoming a part of you angel family. It was something. What else I can ask from Guruji? Thank you, Guruji. ತುಂಬಾ ಖುಷಿ ಆಗ್ತದೆ ನನಗೆ. ಅವರ ಪ್ರೀತಿ ವಿಶ್ವಾಸ ಮತ್ತು ವಿಶ್ವನಾಥ್ ಗಾಯತ್ರಿ ಅವರ ಕಾಮ್ನೆಸ್, ಅದನ್ನ ನಾನು ತುಂಬಾ ಕಲಿತೆ. ವಿತಿನ್ 1 year ಅಲ್ಲೇ ತುಂಬಾ ಸಾಧಿಸಬೇಕು ಅಂತ ಇಟ್ಕೊಂಡಿದೆ, ಸಾಧನೆ ಮಾಡಿದೆ. ಬಟ್ ಲಾಸ್ಟ್ ನವೆಂಬರ್ಲಿ ಒಬ್ಬರು ನನಗೆ ಹೊರಸ್ಕೋಪ್ ನೋಡಿ ಹೇಳಿದ್ರು, ನಿಂಗೊಬ್ರು ಗುರುಜಿ ಸಿಗ್ತಾರೆ, ನೀವು ಸ್ಪಿರಿಚುವಲ್ ಲೈನ್ಗೆ ಹೋಗ್ತಾ ಇದೆಯಾ, 2012 ಜನವರಿ ನಂತರ ನೀನು ಒಳ್ಳೆ ಹೆಸರು ತಗೊಳ್ತೀಯ ಅಂತ. ಬಟ್ ಅವ್ರಿಗೆ ಚಾಲೆಂಜ್ ಮಾಡಿ ಬಂದಿದೆ, ಇಲ್ಲ ನಂಗೆ ಇಷ್ಟ ಇಲ್ಲ ಲೈನು ಅಂತ. ಬಟ್ ಗುರುಜಿ ನಂಗೆ ಸಿಕ್ಕರು. ಈ ಸಂಬಂಧದಲ್ಲಿ ನಮ್ಮ ತಂದೆ ನೆನ್ಸ್ಕೊತಾ ಇದ್ದೀನಿ ನಾನು. ತಂದೆ ಇಲ್ಲ ನನಗೆ, ಎಷ್ಟು ಖುಷಿ ಪಡ್ತಾ ಇದ್ರು ಅಂತ. ಯಾಕೆ ತಂದೆಗೆ ಸ್ಪಿರಿಚುಯಾಲಿಟಿ ಅಂದ್ರೆ ತುಂಬಾ ಇಷ್ಟ ಆಯ್ತು. ಬಟ್ ಎಲ್ಲದಕ್ಕಿಂತ ನಾನು ಕಲ್ತಿದ್ದು, ನಂಗೆ ತುಂಬಾ ಸಿಟ್ಟಿತ್ತು. ಸಿಟ್ಟು ಅಂದ್ರೆ ನಾನು ಮಾತಾಡ್ತಿರಲಿಲ್ಲ ಸಿಟ್ಟು ಬಂದ್ರೆ. ಬಟ್ ಪೇಷಂಟ್ ಮೇಲೆ ತುಂಬಾ ಕುಬ್ಸ್ಕೊತಾ ಇದ್ದೆ. ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಅಥವಾ ಟೈಮಿಗೆ ಸರಿಯಾಗಿ ಬರ್ತಾ ಇದ್ರೆ ಆ ಸಿಟ್ಟೆಲ್ಲ ನನ್ಗೆ ಹೊಟ್ಟೋಗಿದೆ. ಈಗ ಇವತ್ತು ತುಂಬಾ ಕಾಮ್ ಆಗಿದ್ದೀನಿ. ಈ ಕೋರ್ಸಿಗೆ ಬಂದ್ಮೇಲೆ ತುಂಬಾ ಕಾಮ್ ಆಗಿದ್ದೀನಿ. ಶಶಿ, ಆಕ್ಚುಲಿ ನಾನು ಈ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇರಲಿಲ್ಲ. ಹೀಲರ್ಸ್ ಆದಮೇಲೆ ಸಾಕು, ಕುಂಡಲಿನಿ ಮಾಡಿದ್ರೆ ಗುರುಜಿ ಪ್ರತಿಯೊಂದು ಅಚೀವ್ ಮಾಡ್ಬೋದು. ಇದನ್ನ ಯಾಕೆ ಮತ್ತೆ ಕಲಿಬೇಕು, ಪಾಸ್ಟ್ ಲೈಫ್ ಹೆಂಗೋ ಇರತ್ತೆ, ಯಾರಿಗೆ ಬೇಕು ಅಂತ ಏನಕ್ಕೆ ನೋಡಬೇಕು ಅಂತ ಒಂದು ಮನೋಭಾವ ಇತ್ತು. ಬಟ್ ಗಾಯತ್ರಿ ಮೇಡಮು ನನ್ನ ಒಂದು ಲಿಸ್ಟ್ ಇದೆ, ಅದ್ರಲ್ಲಿ ನಿನ್ನೇಮೂ ಇದೆ, ನಾವು ವಿಜುವಲೈಸ್ ಮಾಡ್ಕೊಂಡಿರೋದು ಅಂತ ಹೇಳಿದ್ರು. ಅದನ್ನ ಕೇಳಿ ಖುಷಿಯಾಗಿ ಬಂದಿದ್ದು ನಾನು. ಥ್ಯಾಂಕ್ಸ್ ಟು ಗಾಯತ್ರಿ ಮೇಡಮ್. ಸೊ ನನಗೆ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಲೀವ್ ಸಿಗೋದು, ಐ ಮೀನ್ ಫಾರ್ 3 months ಇಟ್ಸ್ ಇಂಪಾಸಿಬಲ್. ಅದು ಇವ್ರು ಕರೆದ ಮೇಲೆ ಹೇಗಾಗೋಯ್ತು ಅಂದರೆ ನನಗೆ ಪ್ರಮೋಷನ್ ಆಗೋಯ್ತು ಇಮಿಡಿಯೇಟ್ಲಿ. ಐ ಆಮ್ ಎ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಫಾರ್ SAP ನಾವು. ನಂಗೆ ಪರ್ಮನೆಂಟ್ ಸ್ಯಾಟರ್ಡೆ ಸಂಡೇ ಆಫು. ನಂಗೆ ಆಮೇಲೆ ಅನಿಸ್ತು ಇನ್ನೂ 3 months ಎಕ್ಸ್ಟೆಂಡ್ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋದಲ್ಲ. ಆಮೇಲೆ 2 months ಇಂದ ಸತತವಾಗಿ ನಮ್ಮ ಕಂಪ್ನಿಲಿ ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ಪಾರ್ಟೀಸ್ ನಡೀತಾನೆ ಇದೆ. ನಾನು ಅಟೆಂಡ್ ಮಾಡದೇ ಇದ್ರೆ ಆಗೋದೇ ಇಲ್ಲ. ಸಿನ್ಸ್ ಐ ಆಮ್ ಎ ಟ್ರೈನರ್ ಅಂಡ್ ರೀಸೆಂಟ್ಲಿ ಪ್ರಮೋಟೆಡ್. ಸೊ ಆ ಬಿಟ್ಟಿ ಬರ್ಗರ್ ಪಾರ್ಟೀಸ್ನೆಲ್ಲ ತ್ಯಾಗ ಮಾಡಿ 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 ಬಂದೆ. ಸೊ ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ಯುವರ್ ಫ್ಯಾಮಿಲಿ. ತುಂಬಾ ಖುಷಿ ಆಯ್ತು. ಶಶಿಧರ್, ನಮಸ್ತೆ ಏಂಜಲ್ಸ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಯೂನಿಟಿನ ನಾನು ತುಂಬಾ ಇಷ್ಟಪಟ್ಟೆ.
ಮತ್ತೆ ಪ್ರತಿಯೊಬ್ಬರಿಂದ ನಾನು ಎಷ್ಟೊಂದು ಕಲ್ತ್ಕೊಂಡೆ. ಈಗ ನಾನು ಪ್ರತಿಯೊಂದು ಸರಿ ನಿಮ್ಮ ಸೆಷನ್ ಅಲ್ಲಿ ನೋಡಿದಾಗ ನಿಮ್ದು ಎಷ್ಟೊಂದು ನಾನು ತಿಳ್ಕೊಂಡಾಗ ಖುಷಿ ಆಯ್ತು. ಮತ್ತೆ ನಾನು ಪ್ರತಿದಿನ ಎಷ್ಟೊಂದು ಈ ಸೆಷನ್ಸ್ ತಗೊಂಡಾಗ ಪ್ರತಿ ಸೆಷನ್ ಅಲ್ಲೂ ಕೂಡ ಆ ಸಬ್ಜೆಕ್ಟ್ ಇಂದ ನಾನು ಕಲ್ತ್ಕೊಂಡಿದ್ದೀನಿ. ಅದನ್ನು ತುಂಬಾ ಖುಷಿ ಆಯ್ತು. ಮತ್ತೆ ಗುರುಜಿಯವರು ನನಗೆ ಈ ಅವಕಾಶ ಕೊಟ್ಟಿರೋದು ನನಗೆ ಅದು ಎಷ್ಟು ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಖುಷಿಗೆ ಮಾತೇ ಹೊಡಲ್ಲ. ಸಂತೋಷ ಆಗ್ತದೆ, ಹೃದಯದಿಂದ ಸಂತೋಷ ಆಗ್ತಿದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಜೊತೆ ತುಂಬಾ ಅನ್ಯೋನ್ಯತೆ, ಆತ್ಮೀಯತೆ ಒಂದು ಅಷ್ಟೊಂದು ಬೆಳೆದಿದೆ. ನನಗೆ ಎಲ್ಲರೂ ಒಂದು ರೆಸ್ಪೆಕ್ಟಿವ್ ಆಗಿ ಮಾತಾಡ್ಸೋದು. ನನಗೆ ವಿಶ್ವಣ್ಣ ಯಾವಾಗಲೂ ಹೇಳ್ತಾ ಇರ್ತದೆ, ನೀನು ಕಲಿ, ಮಾತಾಡೋದು ಕಲಿ ನೀಟಾಗಿ. ನಾನು ಎಲ್ಲೇ ನನ್ನ ವಿಶ್ವಣ್ಣ ನೆನೆಸ್ಕೊತೀನಿ. ನನಗೆ ಪ್ರತಿಯೊಂದು ಹೇಳ್ಕೊಡ್ತಾ ಇರ್ತದೆ.